ಈ ಮರನೇ ನಮಗೆ ಟಾರ್ಗೆಟ್. ಏನ್ ಪ್ರಜ್ವಲ್ ಅದು ಅಷ್ಟೊಂದು ಬ್ರೋ? ಅವರು ಓಡ್ ಬಂದಾಗ ನಮ್ಮನ್ನು ಹೊಡೆದು ಬಿಡ್ತಾರೆ. ಅವ್ರು ನೋಡಿದ್ರೆ ಅಲ್ಲೆಲ್ಲ ಓಡೋದ್ರು, ಇಲ್ಲೆಲ್ಲ ಬಂದರು. ಅಲ್ಲಿ ಓಡೋಕ್ಕೆ ಇಷ್ಟೇ ಜಾಗ ಇರೋದು, ಹೆಂಗೆ ಓದಂತಾನೆ ಗೊತ್ತಾಗಿಲ್ಲ. ಇಷ್ಟು ಜಾಗ ಇರೋದು, ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬಂದಿದ್ದು. ಅಲ್ಲ ಅಳ್ತವ್ರು ದೂರದಲ್ಲಿ ಕಲಿಸಿದೆ, ದೂರ ಹೋಗ್ಬಿಟ್ಟು ಅವಳು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಬಿಡಿ ಸರ್, ಮತ್ತೆ ಬರ್ತಾನೆ ನೋಡೋಣ. ಅಂದರೆ ಸುಮ್ಮನೆ ಸ್ವಲ್ಪ ಲಾಂಗಲ್ಲಿದ್ದಾನೆ ಅವನು. ಆ ಮರದ ಹತ್ರ ಇರೋದು ಬಂದು ಅವನು ಅಲ್ಪ ಅಂತ ಇದನ್ನು ಹುಡುಕೊಂಡೇನೋ ಬಂದಿರಬೇಕು. ಆ ಮರದ ಹತ್ರ ಏನಕ್ಕೆ ಬಂದ ಅಲ್ದ ಅಂತಾನೆ ಗೊತ್ತಾಗ್ತಲ್ಲ. ಮತ್ತೆ ನಮ್ಮ ವಾಯ್ಸ್ ಏನಾದ್ರು ಕೇಳ್ತಾ ಇಲ್ಲ, ಅದೇ ಗೊತ್ತಿಲ್ಲ. ಅಲ್ಲಿ ಕುತ್ಕೊಂಡು ಅವನು ನಮ್ಮನ್ನೇನೋ ಹುಡುಕ್ತಾರೆ. ಮತ್ತೆ ಬರ್ತಾವನೆ. ನೋಡಿ ಬೇಡ ಪ್ರಜ್ವಲ್, ಏನಾರು ಮಾಡ್ತಾನೆ.
ಇದರ ಕಂಪ್ಲೀಟ್ ಡೀಟೇಲ್ಸ್ ಬಂದ್ಬಿಟ್ಟು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆದ್ರೆ ಲಿಂಕ್ ನ ಪಿನ್ ಮಾಡಿದ್ದೀನಿ. ಸೊ ಚೆಕ್ಔಟ್ ಮಾಡಿ. ಮತ್ತೆ ಇನ್ನೊಂದ್ಸರಿ ಹೇಳ್ತಿದ್ದೀನಿ ಫ್ರೆಂಡ್ಸ್, ಇದನ್ನ ಕಷ್ಟಪಟ್ಟು ಯೂಸ್ ಮಾಡೋರ್ಗೆ ಮಾತ್ರ ಯೂಸ್ ಆಗುತ್ತೆ. ಅದ್ ಬಿಟ್ರೆ ಈಸಿ ಮನಿ ಈಸಿ ವೇ ಅಲ್ಲಿ ಸಂಪಾದನೆ ಮಾಡೋಣ ಅಂತವ್ರಿಗಾದ್ರೆ ಇದರಲ್ಲಿ ಚಾನ್ಸೇ ಇಲ್ಲ. ಕಷ್ಟಪಡೋರ್ಗೆ ಮಾತ್ರ ಈ ಅದ್ಭುತವಾದ ಅವಕಾಶ. ಸೊ ಚೆಕ್ಔಟ್ ಮಾಡಿ ಫ್ರೆಂಡ್ಸ್. ಬ್ರೋ ರೆಡಿಯಾಗಿದ್ದೀರಾ? ಹಾಂ, ಅದಕ್ಕೆ ನನ್ನಿಂದ ಇಷ್ಟು ದೊಡ್ಡ ಕೋಲ್ ಹಿಡ್ಕೊಂಡು ನೀವು ಬಂದಿದ್ದೀರಾ? ಪರವಾಗಿಲ್ಲ ಬಿಡಿ, ನಾನು ಸೇಫ್ಟಿಗೆ ಹೆಂಗೋ ಇದ್ದೀರಲ್ವಾ ಬ್ರೋ. ಇಲ್ಲ ಬ್ರೋ, ಅವ್ನು ಯಾರು ಕಾಣಿಸಲ್ಲ. ಬಟ್ ನಾವು ರಿಸ್ಕ್ ತೊಗೊಳೋದು, ನಾವು ಏನೋ ಅಂತಾರೆ ಅದನ್ನು ಸಡನ್ನಾಗಿ ನಂಬೋದು ಬೇಡ. ಅವ್ನು ಹೋಗಿದ್ದಾನೋ ಇಲ್ವೋ ಗೊತ್ತಿಲ್ಲ. ಆ ಮರದ ಹತ್ರ ಕುತ್ಕೊಂಡು ಏನೋ ಹತ್ಕೊಂಡು ಕುತ್ಕೊಂಡು ನಾನು ನಮಗೆ ಗೊತ್ತಾಗ್ತಾಯಿಲ್ಲ. ಆಯಿತಾ, 1-2 ನಿಮಿಷ ವೆಯ್ಟ್ ಮಾಡೋಣ. ಆಮೇಲೆ ಅವ್ನು ಬರ್ತಾನೆ ಇಲ್ವೋ ಚೆಕ್ ಮಾಡಿಬಿಟ್ಟು ನಾವು ಮತ್ತೆ ಸೌಂಡ್ ಮಾಡ್ತೀವಿ. ಸೌಂಡ್ ಬಂತಲ್ಲ, ಸರಿ. 1-2 ನಿಮಿಷ ಬಾಕ್ರೆ ಚಲೋ ಹೇಳ್ತೀನಿ. ಹಾಂ, ಬಾಬಾ ಹುಷಾರಿಗೆ ಬಾ. ಬೇಡ ಬೇಡ ಬೇಡ, ಲೈಟ್ ಆನ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಅವ್ನು ಹೋದ್ನ ಇಲ್ವೋ ಇನ್ನೂ ನಮ್ಗೆ ಕನ್ಫರ್ಮೇಷನ್ ಇಲ್ಲ. ಇದ್ರಲ್ಲಿ ಕಾಣಿಸಿಲ್ಲ, ಆಚೆ ಹೋದ್ನಲ್ಲ ಕಾಣಿಸಿಲ್ಲ. ಬಟ್ ಏನಂತಂದರೆ 5-10 ನಿಮಿಷ ವೆಯ್ಟ್ ಮಾಡೋಣ, ಹಿಂಗೆ ಬರ್ತಾನೆ ಏನಂತ. ಆಮೇಲೆ ಲೈಟ್ ಆನ್ ಮಾಡೋ. ರಿಸ್ಕ್ ತೊಗೊಳೋದು ಬೇಡ ಅಂತ ನಾನು ಏನಂತೀರ? ರಿಸ್ಕೇ ಬೇಡ. ರಿಸ್ಕ್ ತೊಗೊಂಡ್ಬಿಟ್ರಲ್ಲ ಅಲ್ಲೇ. ಬ್ರೋ ಅಲ್ಲಿ ಕಾಣಿಸ್ತಾ, ನಾನು ಅಲ್ಲಿ ಆ ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ದೆ. ನಾನು ನೀವು ಇಟ್ಕೊಂಡಿದ್ರಲ್ಲ, ಯಪ್ಪ ಹಿಂಗೆ ಅಳ್ತವ್ರು, ಹಿಂಗೆ ಹೊಡ್ಕೊಂಡು ಯಪ್ಪ ಹಿಂಗಿತ್ತು ಗೊತ್ತಾ ಬ್ರೋ. ಅಲ್ಲ ಬ್ರೋ, ನಮಗೇನೆ ಈ ಕ್ಯಾಮ್ರಾ ಡಿಸ್ಪ್ಲೇಯಲ್ಲೇ ಎದುರುಗಡೆ ಮನುಷ್ಯ ಇದ್ದಾನೆ ಅಂತ ಗೊತ್ತಾಗ್ತಿದೆ ಅಲ್ವಾ? ಈ ಕತ್ಲಲ್ಲಿ ಹೆಂಗ್ ಬ್ರೋ ಓಡಾಡ್ತಾವೆ? ಅದಿರಲಿ ಬ್ರೋ, ನಾನು ಪ್ರಜ್ವಲ್ ಬ್ರೋ ಅಲ್ಲಿ ಅವಾಗಲೇ ಹೋಗಿದ್ವಿ ನೋಡಿ. ಅಲ್ಲಿ ಇಷ್ಟು ಚಿಕ್ಕ ದಾರಿ, ಅದು ಮುಳ್ಳು. ಅದ್ರಲ್ಲಿ ಹೆಂಗೆ ಹೋದ್ರು ಬ್ರೋ? ನಿಧಾನಕ್ಕೆ ಮಾತಾಡಿ ಬ್ರೋ, ಸೌಂಡ್ ಕೇಳಿಸ್ಬಿಡುತ್ತೆ. ನನಗೇನು ಗೊತ್ತಾ, ಆಲ್ಮೋಸ್ಟ್ ಅವ್ರು ಇಲ್ಲೇ ಇರೋದಲ್ವಾ, ದಾರಿ ಗೊತ್ತಿರುತ್ತೆ ಅವ್ರಿಗೆ ಹೆಂಗೆ ಹೋಗ್ಬೇಕು ಅಂತ. ಸರಿ, ವೆಯ್ಟ್ ಮಾಡೋಣ. ಅದು ಭಯಂಕರ ನಿಜ ಬ್ರೋ. 1 ಸೆಕೆಂಡು ನಮ್ಮ ಕಡೆಯಿಂದ ಪಾಸ್ ಆದ್ರಲ್ಲ, ಗಾಬರಿ ಆಗ್ತಿತ್ತು ಬ್ರೋ. ನೀವು ಒಂದು ಹೇಳ್ತೀನಿ ಕೇಳ್ಕೊಳ್ಳಿ, ನೀವು ಹೇಳ್ತಿದ್ದೀರಾ, ನಾನು ಹೇಳ್ತಾ ಇಲ್ಲ ಅಷ್ಟೇ. ಆದರೆ ಅಲ್ಲಿಂದ ಅವನು ಗಡನ ಕಡ್ಡಿ ಹತ್ಕೊಂಡು ನೋಡಿ ಬಂದ ನೋಡಿ, ಬಿತ್ತು ಯಾರಿಗೂ ಹೋಗ್ಬಿಡ್ತೀನಿ ಅಂದ್ಕೊಂಡೆ ನಾನು ದುಡಿಯಾಗಿ ನಿಂತ್ಕೊಬಿಟ್ಟಿದ್ದೀನಿ. ಅವನ ಹತ್ರ ಇದಕ್ಕಿಂತ ಡಬಲ್ ಆಗಿತ್ತು. ನಿಜವಾಗ್ಲೂ ಡಬಲ್ ಆಗಿದೆ. ಅದು ವೆಯ್ಟ್ ಆಗಿತ್ತು ಬ್ರೋ. ಅವ್ನು ಹೆಂಗೆ ಎತ್ಕೊಂಡು ಹೋಯ್ತಿದ್ದಾನೆ ಅಂತಲೇ ಗೊತ್ತಾಗಿಲ್ಲ ನನಗೆ. ಅವ್ನು ಎಷ್ಟು ದೊಡ್ಡದಾಗಿತ್ತು ಗೊತ್ತಾ? ಸರಿ ಬ್ರೋ, ಇರಬೇಕು ಬ್ರೋ. ಸರಿ ಬ್ರೋ, ಒಂದು 5 ನಿಮಿಷ 5 ನಿಮಿಷ. ಇನ್ನೊಂದು ಏನು ಗೊತ್ತಾ, ಒಂದು 5 ನಿಮಿಷ ಅವ್ನು ಬರಲಿಲ್ಲ ಅಂದರೆ ಲೈಟ್ ಆಗಿಬಿಟ್ಟು ತೋರಿಸ್ತಾನೆ.
ದೊಡ್ಡ ಮರ ಬ್ರೋ, ಒಂದು ಕೈಯಲ್ಲಿ ಎತ್ತಿ ಸಾಕವನೆ. ಅದನ್ನೇ ಅಣ್ಣ ಹೇಳಿದ್ದು. ಅಲ್ಲಿ ಕುತ್ಕೊಂಡಿರ್ತಾವ ಅವನು. ಎಸಿದನ್ನು ಕ್ಯಾಮ್ರಾ ಎಷ್ಟು ದೊಡ್ಡದು ಕೊಡ್ತಾ ಅದು. ನಮ್ಮ ಕೈಯಲ್ಲಿ 2 ಕೈಯಲ್ಲಿ ಎತ್ತಕ್ಕಾಗಲ್ಲ, ಅದು ಅವನು ಒಂದು ಕೈಯಲ್ಲಿ ಎತ್ತಿ ಸಾಕ್ತಾ ಅವನು. ಅದನ್ನೇ ಕೈಯಲ್ಲಿ ಎತ್ಕೊಂಡು ಹೋಗಿದ್ದು ಅನ್ಸುತ್ತೆ. ಇಲ್ಲ ಇರಿ, ಒಂದು 5 ನಿಮಿಷ ಆದಮೇಲೆ ನಾವು ಲೈಟೆಲ್ಲ ಆನ್ ಮಾಡಿಬಿಟ್ಟು ಚೆಕ್ ಮಾಡೋವಾಗ ತೋರಿಸ್ತೀನಿ ನಿಮಗೆ. ಅಲ್ಲಿ ಮರದ ಹತ್ರ ಏನೋ ಇದೆ ಬ್ರೋ, ನನಗೆ ಗೊತ್ತಿರೋಂಗೆ. ನಾವು ಕರೆಕ್ಟಾಗಿ ನೋಡಿದ್ರೆ ಇಲ್ವಾ ಅಂತಲೂ ಗೊತ್ತಾಗ್ತಾಯಿಲ್ಲ. ಆನ್ ಮಾಡ್ಕೊ ಪ್ರಜ್ವಲ್, ಆನ್ ಮಾಡ್ಕೊ ಪ್ರಜ್ವಲ್. ಹ್ಞೂ, ಏನು ಇಷ್ಟೊತ್ತಾಯಿತು ಬರಲಿಲ್ಲ. ನನಗೆ ಗೊತ್ತಿರೋಂಗೆ ಮೋಸ್ಟ್ಲಿ ಹೋಗ್ಬಿಟ್ಟ ನಾನು. ಸೊ ಫ್ರೆಂಡ್ಸ್, ನಾವಾದರೆ ಸುಮಾರು ಒಂದು 10-15 ನಿಮಿಷ ವೆಯ್ಟ್ ಮಾಡಿದ್ರೆ ಯಾವುದೇ ರೀತಿ ಸೌಂಡ್ ಇಲ್ಲ ನಮಗೆ. ಇದಣ್ಣ ಇದು. ಹಾಂ, ಇದು ನೋಡಿ ಬ್ರೋ ಫ್ರೆಂಡ್ಸ್, ಇದು ಈ ಬೊಂಬೆ ಐತಲ್ಲ ಬ್ರೋ, ಇದು ನಾನು ನೋಡಿದ್ದೆ ಇಲ್ಲಿತ್ತು. ಪಕ್ಕದಲ್ಲಿ ಐತೆ. ಹಿಂಗೆ ಕುತ್ಕೊಂಡಿದ್ದ, ಒಂದ್ರೆ ಹೇಳಿ ಹಿಂಗೆ ಬಿಸಾಕ್ಬಿಡ ಬ್ರೋ ಇದನ್ನ. ಬ್ರೋ ನಮ್ ಕೋಲ್ ನೋಡಿದ್ರು ಎಷ್ಟು ಟೊಳ್ಳು. ನಾನು ಅವಾಗ್ಲೇ ಇಲ್ಲಿ ಹೊಡೆದಿದ್ದು ಮುರ್ದೆ ಹೋಯ್ತು. ಇನ್ನೇ ನಾವು ಹೊಡೆದ್ರೆ ಇಲ್ಲಿ ಏನೇ ಸರಿ ಬಾಬು ಸರಿ ಅಣ್ಣ ಇಲ್ಲ, ಇಲ್ಲೇನು ಇದೆ ಹೊಡೆದಾಕೋರೆ. ಅಲ್ಲ, ಅವನು ಇಲ್ಲೇ ಬಂದು ಈ ಮರದ ಹತ್ರನೇ ಅಲ್ತಿತ್ತು. ಇಲ್ಲೇನೋ ಮಾಡಿದ್ರು ಅನ್ಸುತ್ತೆ. ಕ್ಲೀನಾಗಿ ನೋಡು. ನೋಡು ಆ ಕಡೆ ಬಾ. ಸರಿ ಬಾ, ಆ ಕಡೆ ಬನ್ನಿ, ಏನಾದರೂ ಇರುತ್ತಾ ನೋಡಿ. ಇದೆಲ್ಲ ಏನ್ ಬ್ರೋ ಮುಳ್ಳು ಹಿಂಗಿದೆ. ಮುಳ್ಳು ಸ್ವಲ್ಪ ನೋಡ್ಕೊಂಡು ಹೋಗಿ. ಈ ಮುಳ್ಳೆಲ್ಲ ಹೆಂಗೆ ಗೊತ್ತಿಲ್ಲಪ್ಪ. ಹೇಳಿಲ್ವಾ? ಏನಾಯ್ತು? ಯಾಕೆ ಬ್ರೋ? ಏನೋ ಮರಿ ಹಾಕೈತೆ ಬ್ರೋ. ಏನ್ ಮರಿ ಹಾಕೈತೆ? ಇಲ್ಲಿ ಮರಿ ಹಾಕೈತಾ? ಏ ಹ್ಞೂ ಬ್ರೋ. ಏನ್ ಮರಿ? ಏ ಗರುಡ ಅದು ಅನ್ಸುತ್ತೆ. ಅಣ್ಣ ಮುಟ್ಬೇಡಿ, ಇರಿ ಇರಿ ಇರಿ. ಗರುಡ ಅದು ಪಕ್ಷಿ ಮರಿ ಅಣ್ಣ, ಗರುಡದೇ. ಈಗಲ್ದ ಅದು. ಇದಕ್ಕೋಸ್ಕರ ಏನಾದ್ರು ಬಂದವನು ಅಣ್ಣ ಇದ್ರಲ್ಲಿ ಕ್ಯಾಪ್ಚರ್ ಆಗ್ತಿದ್ಯಾ ಆಗ್ತಿಲ್ವಾ? ಕಾಣಿಸ್ತಾ ಇಲ್ಲ. ನನಗೆ ಎಲ್ಲ ನಾ ಇದ್ರಲ್ಲಿ ಕ್ಯಾಮ್ರಾದಲ್ಲಿ ಕಾಣಿಸ್ತಾನೆ ಇಲ್ಲ. ಕ್ಲೀನಾಗಿ ತೋರಿಸು. ಕಾಣಿಸ್ತಾ 2. ಪಕ್ಷಿದು ಯಾವುದೋ ಚಿಕ್ಕದು ಬ್ರೋ. ಈಗಲಲ್ಲ ತಾನೆ? ಈಗಲೇ ಅಣ್ಣ, ಈಗಲಲ್ಲ ಅನ್ಸುತ್ತೆ. ಈಗಲೇ ಬ್ರೋ. ಬಾಳ ಬರ್ರಿ ಬಿಟ್ಬಿಡಿ ಬ್ರೋ. ತುಳಿದಿದ್ರಿ ಏನ್ ಬ್ರೋ ಗತಿ? ಬ್ರೋ ಮೇ ಬಿ ಇದಕ್ಕೋಸ್ಕರ ಏನಾದ್ರು ಬಂದ. ಗೊತ್ತಿಲ್ಲ. ಎಲ್ಲಿ ಪ್ರಜ್ವಲ್? ಬಾ 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 ಬಾ. ಅದನ್ನೇನು ತೊಂದರೆ ಕೊಡಕ್ಕೆ ಹೋಗ್ಬೇಡಿ. ಆ ಮರಿಗಳಿಗೋಸ್ಕರ ಏನಾದ್ರು ಬಂದೋಣ ಫ್ರೆಂಡ್ಸ್. ಅಲ್ಲಿ ಬಂದ್ಬಿಟ್ಟು ನಿಮಗೆ ತೋರಿಸಿದ್ದೀರಿ. ತೋರಿಸ್ದಾ ಪ್ರಜ್ವಲ್? ಕ್ಲೀನಾಗಿ ಕ್ಯಾಪ್ಚರ್ ಮಾಡ್ದಾ ಬ್ರೋ? ಏನಾಯ್ತು ಮತ್ತೆ ಏನಕ್ಕೆ? ಹುಷಾರು ಬ್ರೋ. ಅಲ್ಲ ಜಸ್ಟ್ ಮಿಸ್ಸು. ಆಮೇಲೆ ಕಾಲಕ್ಕೆ ತುಳಿದ್ಬಿಟ್ರೆ ಆಮೇಲೆ ಅದು ಬೇರೆ ಏನಕ್ಕೆ? ಅವರು ಏನ್ ಪ್ರಜ್ವಲ್, ನನಗೆ ತಲೆ ಕೆಡೋಗ್ತಿದೆ. ಒಂದ್ಮೇಲೆ ಒಂದು ಇಷ್ಟ ಅಲ್ಲ ಬ್ರೋ? ಒಂದಾದ್ಮೇಲೆ ಒಂದು ಏನು ಸಂಬಂಧನೇ ಇಲ್ಲ. ಒಂದ್ಮೇಲೆ ಒಂದು ಇಲ್ಲಿಗೆ ಬಂದು ಹತ್ತಿತ್ತು ಆ ಪಕ್ಷಿಗಳಿಗೋಸ್ಕರ ಅಣ್ಣ. ಪಕ್ಷಿನ ಏನಂತ ಅರ್ಥ ಆಗ್ತಾ ಇಲ್ಲ ಅದು ಅಲ್ಲಿ. ಬಟ್ ಆದ್ರೆ 2 ಪಕ್ಷಿ ಐತೆ ಚಿಕ್ಕ ಚಿಕ್ಕದು, ಮರಿ ಹಾಕೈತೆ. ಗರುಡ ಬಾ ಬ್ರೋ. ಏನಾಯ್ತು? ಅದು ಗೊತ್ತಿರೋದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ತೀವಿ ಅದೇನಂತ. ಏನು ಗೊತ್ತಿಲ್ಲ ಅದು. ಸೊ ನನಗ್ ಗೊತ್ತಿರೋ ಪ್ರಕಾರ ಅವನಿವಾಗ ಹತ್ತಿರೋದು ಆ ಪಕ್ಷಿಗಳಿಗೆ ಏನಾದ್ರು ಆಗಿದ್ಯಾ ಅಂತನ, ಇಲ್ಲಾಂದ್ರೆ ಇಲ್ಲೇನಾದ್ರು ಅವ್ನೇನಾದ್ರು ಇಕ್ಕಿದಾನ. ಏನು ಇಲ್ಲ ತಾನೆ ಕರೆಕ್ಟಾಗಿ? ಏನಾದ್ರು ಇಲ್ಲೇನಾದ್ರು ಇಕ್ಕಿದಾನ? ಏನಕ್ಕೆ ಬಂದ? ಎದೆ ಹೊಡ್ಕೊಂಡು ಅಲ್ತವನೆ ಬ್ರೋ ಜೋರಾಗಿ. ನೋಡ್ದೆ ಬ್ರೋ, ಆ ಕ್ಯಾಮ್ರಾದಲ್ಲಿ ನಾನು ನೋಡ್ತಾ ಇದ್ದೆ. ಫ್ರೆಂಡ್ಸ್, ಒಂದು ಚೂರ್ ಲೈಟ್ ಇಲ್ಲ ಅಂದ್ರೆ ನಮ್ ಪಕ್ಕದಲ್ಲಿ ಮನುಷ್ಯ ಇರೋದೇ ನಮಗ್ ಗೊತ್ತಾಗಲ್ಲ. ಅಷ್ಟೊಂದು ಕತ್ಲೆ ಈ ಜಾಗದಲ್ಲಿ. ಇನ್ನೊಂದು ಅಷ್ಟೊಂದು ಫಾಸ್ಟ್ ಆಗೂ ಓಡಕ್ ಆಗಲ್ಲ ಈ ಕಡೆ. ಏನು ಓಡ್ತಾವನೆ ಸೂಪರ್ ಮ್ಯಾನ್ ತರ. ಇದನ್ನ ಒಂದ್ ಕೈಯಲ್ಲಿ ಎತ್ತಾಕ್ತವನೆ. ಭಾರಿ ಕಷ್ಟ. ಆದ್ರೆ ಹಿಂಗೋ ಯಾರಿಗೂ ಏನು ಏಟ್ ಬಿದ್ದಿಲ್ಲ. ಏನು ಬಿದ್ದಿಲ್ಲ. ಬಟ್ ನನಗೆ ಮೈಂಡಲ್ಲಿ ಅವಾಗಿಂದ ಅವ್ನು ಟೆನ್ಷನ್ ಓಡ್ತೈತೆ. ಏನ್ ಬ್ರೋ ಅದು? ಅವ್ನು ಬಂದ, ಏನೋ ಹುಡುಕ್ದ, ಅವನು ಸಿಗ್ಲಿಲ್ಲ. ಹತ್ಕೊಂಡು ತುಂಬಾ ಕೋಪ ಆಗಿ ಇದನ್ನೆಲ್ಲ ಬಿಸಾಕಿ ಹೋದ. ಒಂದು ನನ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿಲ್ಲ ಏನಂತಂದ್ರೆ, ಇವಾಗ ನಾವ್ ಹೆಂಗಿದೀರಿ ಇವಾಗ ಚೊಪ್ಲಿ ಗಿಪ್ಲಿ ಎಲ್ಲ ಹಾಕೊಂಡು, ಹಂಗೆ ಚೊಪ್ಲಿ ಗಿಪ್ಲಿ ಎಲ್ಲ ಹಾಕೊಂಡು ಮನುಷ್ಯನೇ ಪಕ್ಕಾ ಫಿಕ್ಸು ಆಯ್ತಾ. ಮನುಷ್ಯನೇ ಅದು ಚೊಪ್ಲಿ ಹಾಕೊಂಡವನೆ. ಇನ್ನೊಂದು ಆಫ್ ನಿಕ್ಕರ್ ಅಲ್ಲಿ ಇದ್ದಾನೆ ಈ ಚಳಿಯಲ್ಲಿ.
ಮತ್ತೆ ಅವನು ಇವಾಗ ಕೂಗೋದೇ ಆಗ್ಲಿ ಮಾತಾಡೋದೇ ಆಗ್ಲಿ ಕಿಚ್ಚೋದೇ ಆಗ್ಲಿ ನಾರ್ಮಲ್ ಮನುಷ್ಯರ ತರ ಮಾಡ್ತಾ ಇಲ್ಲ ಅವನು. ಈ ಅಂದ್ರೆ ಇಲ್ಲಿಗೆ ಸೇರಿದವನೇನಾ ಇಲ್ಲಾಂದ್ರೆ ನಾರ್ಮಲ್ ಮನುಷ್ಯನ ಇಲ್ಲಾಂದ್ರೆ ಸೈಕೋಣ ಇಲ್ಲಿಗಲ್ ಪರ್ಸನ ಗೊತ್ತಾಗ್ತಾ ಇಲ್ಲ ನನಗೆ. ಇಲ್ಲಿಗಲ್ ಹೇಳಕ್ಕಾಗಲ್ಲ ಬ್ರೋ. ಚಡ್ಡಿಯಲ್ಲೆಲ್ಲ ಏನ್ ತೆಗಿರ್ತಾರೆ ಬ್ರೋ ಈ ಚಳಿಯಲ್ಲಿ ಆಗದೇ ಇಲ್ಲ. ಕರೆಕ್ಟ್. ಈ ಚಳಿಯಲ್ಲಿ ನಾವ್ ಮಾತಾಡಿದ್ರೆ ಬಾಯಿಂದ ಹೊಗೆ ಬರ್ತಾ ಇದೆ. ಹೌದು ಚಳಿ ಇದೆ, ತುಂಬಾ ಚಳಿ ಇದೆ ಫ್ರೆಂಡ್ಸ್. ಆದ್ರೆ ಅವ್ನು ಈ ಟೆಂಪರೇಚರ್ ಅಲ್ಲಿ ಹಿಂಗೆ ಸುತ್ತಾಡ್ತವನೆ ಅಂದ್ರೆ ನನಗೆ ಯಾಕೆ ಅವ್ನು ನಾರ್ಮಲ್ ಆಗಿ ಇಲ್ಲ ಪ್ರಜ್ವಲ್. ಪಕ್ಕ ನಾರ್ಮಲ್ ಇಲ್ಲ. ಇವಾಗ ಏನ್ ಗೊತ್ತಾ, ಒಂದ್ ಭಯ ಶುರು ಆಗಿರೋದು ಏನಂತಂದ್ರೆ ಇವಾಗ ಅವ್ನು ಹೋಗ್ಬಿಟ್ಟ, ಅವನು ನಾರ್ಮಲ್ ಸೈಕೋ ಇಲ್ಲಾಂದ್ರೆ ಏನಾದ್ರು ಮೈಂಡ್ ಸೆಟ್ ಏನೋ ಚೆನ್ನಾಗಿಲ್ಲ ಅಂತಂದ್ರೆ ಒಬ್ನೇ ಇರ್ತಾನೆ, ತಿರುಗ್ತಾನೆ, ಹೋಗ್ಬಿಡ್ತಾನೆ. ಯಾರಾದ್ರೂ ಇಲ್ಲಿಗಲ್ಲು ಈ ತರ ಏನೋ ಕೆಟ್ಟದಾಗ ಮಾಡೋರು ಏನಾದ್ರು ಆಗಿದ್ರೆ ಅವನು ಎಷ್ಟ್ ಜನ ಇದಾರ ಗೊತ್ತಿಲ್ಲ. ಮೇ ಬಿ ಅವ್ರನ್ನ ಕರ್ಕೊಂಬರಕ್ ಏನಾದ್ರು ಹೋಗ್ಬಿಟ್ನಾ, ಕರ್ಕೊಂಬರಕ್ ಹೋದ್ರೆ ಮುಗೀತು. ಅವನೊಬ್ನೇ ಸುತ್ತಬೇಕಾದ್ರೇನೆ ಅಷ್ಟು ದೊಡ್ಡ ಕೋಲ್ ಹಿಡ್ಕೊಂಡು ಸುತ್ತಾಡ್ತಾವ್ ನೋಡು. ಅಲ್ಲೂ ಇಲ್ಲೂ ಬೀಸೋದೆಲ್ಲ ಅವ್ನು ಮಾಡ್ಬಿಟ್ಟ. ಇಲ್ಲಿಗಲ್ ಅಂದ್ರೆ ಏನಪ್ಪ ಅಂದ್ರೆ ಅವರು ಜನಕ್ ಗೊತ್ತಿಲ್ದಿರಂಗೆ ಏನಾದ್ರು ಒಂದು ತಪ್ಪು ಮಾಡ್ತಾ ಇರ್ತಾರೆ ಈ ಜಾಗದಲ್ಲಿ. ಅದನ್ನ ಯಾರಾದ್ರೂ ಕಂಡಿಡ್ದ್ಬಿಟ್ರೆ ಅವ್ರನ್ನ ಸಾಯಿಸೋಕು ರೆಡಿ ಆಗ್ಬಿಡ್ತಾರೆ. ಆತರ ಜನನೂ ಇರ್ತಾರೆ. ನನ್ಗೇನೋ ಆತರ ಅನ್ಸಿಲ್ಲ, ಮತ್ತೆ ಏನೋ ಡಿಫ್ರೆಂಟ್ ಆಗಿ ಅನ್ಸ್ತಾ ಇತ್ತು. ಯಾಕಂದ್ರೆ ಇಲ್ಲಿಗಲ್ ಅಂತ ಮಾಡೋರಿದ್ರು ಸ್ವಲ್ಪ ಚಳಿಗೋಸ್ಕರ ಅವ್ರನ್ನ ಹೌದು ಕರೆಕ್ಟ್ ತಡ್ಕೊಳಕ್ಕೋಸ್ಕರ ಇದ್ ಮಾಡ್ತಾರೆ. ಏನ್ ಬ್ರೋ ಅಂದ್ರೆ ಏನ್ ಹೇಳಕ್ ಅಂದ್ರೆ ನಾವು ಅವ್ರನ್ನ ಇದ್ ಮಾಡ್ಕೊಳಕ್ಕೋಸ್ಕರ ಗಟ್ಟಿ ದಪ್ಪ ಬಟ್ಟೆ ಏನಾದ್ರು ಹಾಕೋತಾರೆ. ಹಂಗೆ ಹೇಳಿ ನಾನೇನೋ ಬೇರೆ ತರ ಅರ್ಥ ಮಾಡ್ಕೊಂಡು ನನಗೆ ಹಂಗೆ ಅನಿಸ್ತು ಬ್ರೋ. ಇವಾಗ ನನಗೆ ಮೈಂಡ್ ಸೆಟ್ ಕರೆಕ್ಟ್ ಆಗಿ ಇಲ್ದಿರಂಗೆ ಏನೋ ಸೈಕೋ ತರ ಅನಿಸ್ತಿದೆ. ನಾವು ಚಾನ್ಸ್ ತಗೊಳಂಗಿಲ್ಲ. ಅಕಸ್ಮಾತ್ ಅವ್ನು ಹೋಗ್ಬಿಟ್ಟು ಗ್ಯಾಂಗ್ ಗಿಂಗ್ ಕರ್ಕೊಂಡ್ ಬಂದ್ಬಿಟ್ರೆ ಅದು ನಿಜಾನೆ. ಅವ್ರು ಬರೋರು ಸುಮ್ನೆ ಬರ್ತಾರ, ಏನಾದ್ರು ವೆಪನ್ಸ್ ಆದ್ರೂ ಹಾಕೊಂಡ್ ಬಂದೇ ಬರ್ತಾರೆ. ಅದಕ್ಕೆ ನಾವು ಇಲ್ಲಿ ಬಂದು ನಾವು ತುಂಬಾ ಹೊತ್ತು ಆಗ್ಬಿಡ್ತು, ಟೈಮ್ ವೇಸ್ಟ್ ಮಾಡೋದ್ ಬೇಡ. ಇಲ್ಲೇನಿದೆ ಸ್ವಲ್ಪ ಹೊತ್ತು ನೋಡ್ಬಿಡೋಣ, ಇನ್ನೇನಾದ್ರು ನಮ್ಗೆ ಏನಾದ್ರು ಕಾಣಿಸುತ್ತಾ, ಇವಾಗ ಹೆಂಗೆ ಆ ಪಕ್ಷಿ ಕಾಣಿಸ್ತು ಆತರ ಎಲ್ಲ ನಾವು ಹುಡ್ಕೋಣ, ಏನಾದ್ರು ಸಿಗುತ್ತೇನೋ. ಸೀಕ್ರೆಟ್ ಆಗಿ ಏನಾದ್ರು ಬಚ್ಚಿಕ್ಕಿದ್ರು ನಮ್ಗೆ ತಗ್ಲಾಕೊಂಡ್ಬಿಡುತ್ತೆ. ಹುಡುಕ್ಬಿಟ್ಟು ನೋಡೋಣ, ಆದಷ್ಟು ಬೇಗ ಈ ಜಾಗ ಕ್ಲಿಯರ್ ಮಾಡೋಣ. ಜಾಗ ಅಂದ್ರೆ ಇವಾಗ ಅವನ್ನ ನಾವು ಹಿಡಿದು ಹೊಡಿಯಂಗೂ ಇಲ್ಲ. ಅವ್ನ್ ನಾರ್ಮಲ್ ಪರ್ಸನ್, ಏನೋ ಅವ್ನಿಗೇನೋ ಆಗಿ ಲೈಫಲ್ಲಿ ಅವ್ನ ಈ ತರ ಆಗ್ಬಿಟ್ಟಿದ್ರೆ ಅಲ್ಲ ಬ್ರೋ, ತಪ್ಪು ಮಾಡ್ದಿಲ್ದಿರೋನು ನಾರ್ಮಲ್ ಪರ್ಸನ್ನೇ, ಬಟ್ ಅವನೇನೋ ಮಿಸ್ ಮಾಡ್ಕೊಂಡು ಈ ಜಾಗಕ್ಕೆ ಬಂದ್ ಹೋಗ್ತವನೆ ಅಂತ ಗೊತ್ತಾಗ್ಬಿಟ್ರೆ ಅವನ್ನ ನಾವು ಅಟ್ಯಾಕ್ ಮಾಡ್ಬಿಟ್ಟಿದ್ರೆ ಅದ್ ನಮ್ಗೆ ಫೀಲ್ ಆಗ್ಬಿಡುತ್ತೆ ಅಲ್ವಾ. ಅದಕ್ಕೆ ನಾವು ಏಕ್ದಮ್ ಅಟ್ಯಾಕ್ ಮಾಡಂಗಿಲ್ಲ. ಸರಿನಾ? ಇದೆಲ್ಲ ಜಾಸ್ತಿ ಆಯ್ತಾ? ಇಲ್ಲ ಕರೆಕ್ಟ್ ಇದೆ. ಸರಿನಾ ಬ್ರೋ? ಅದಕ್ಕೋಸ್ಕರ ಅದಕ್ಕೆ ನಾನು ನಿಮ್ಮನ್ನ ಅವ್ನ ಏನು ಮಾಡ್ಬೇಡಿ, ಅವ್ನೇನ್ ಮಾಡ್ತಿದ್ದಾನೋ ನೋಡೋಣ ಅಂತ ಹೇಳಿತ್ತು. ಓಕೆ, ನಾವೇನು ಮಾಡಲ್ಲ. ನಮ್ಗೆ ಏನಾರ ಮಾಡಕ್ ಬಂದ್ರೆ ನಾವು ಅನ್ಕೊಂಡೆ ಏನೋ ಬಂದಿದ್ದು, ಇಲ್ಲಿ ನಡೀತಾ ಇರೋದು ಏನೋ ಒಂದಕ್ ಮೇಲೆ ಒಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಏನ್ ಗೊತ್ತಾ ಬ್ರೋ, ಇಬ್ಬರು ಮೂವರಿಗೆ ಅಟ್ಯಾಕ್ ನಡೆದೈತೆ ಮನುಷ್ಯರ ಕೈಯಲ್ಲೇ ಅಂತ ನಮ್ಗೆ ಕನ್ಫರ್ಮ್ ಇನ್ಫಾರ್ಮೇಶನ್ ಇದೆ. ಬಟ್ ಇವನೇನೋ ಇಲ್ವಾ ಅಂತ ನಮ್ಗೆ ಇನ್ನೂ ಫಿಕ್ಸ್ಡ್ ಇಲ್ಲ. ನನ್ಗೇನೋ ಶಾಡೋಸ್ ನೋಡುವಂಗ ಅನ್ಸ್ತಾ ಇದೆ ಇಲ್ಲೆಲ್ಲ. ಇದೆ ಬ್ರೋ, ನೆಗೆಟಿವ್ ಎನರ್ಜಿನೇ ಇದೆ, ನನಗೆ ಫೀಲ್ ಆಗ್ತಿದೆ. ಬಟ್ ಏನು ಕಾಣಿಸ್ತಿಲ್ಲ ಆದ್ರೆ ನನಗೆ ಕಾಣಿಸ್ತಿಲ್ಲ. ಆಗ್ತಾ ಇದೆ. ನೀವು ಟಾರ್ಚ್ ಗಳು ಇಟ್ಕೊಂಡಿದೀರಾ, ನಾನು ಇಲ್ಲಿ ಟಾರ್ಚ್ ಕೆಳಗಡೆ ಬಿಟ್ಟಿದೀನಿ. ಸರಿ ಬ್ರೋ, ನಾವು ಟೈಮ್ ವೇಸ್ಟ್ ಮಾಡೋದ್ ಬೇಡ. ಯಾಕಂದ್ರೆ ನಮ್ ಟೈಮ್ ಹೆಂಗಿರುತ್ತೆ ಏನಂತ ಗೊತ್ತಾಗಲ್ಲ. ಹೋಗೋಣ, ಅದು ನೋಡ್ಬೇಕು. ಇಲ್ಲ ಒಂದ್ ಕೆಲ್ಸ ಮಾಡೋಣ, ಇವಾಗ 3 ಜನ ಹೋಗಿ ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡ್ ಕುತ್ಕೊಂಡ್ರೆ ತುಂಬಾ ಲೇಟ್ ಆಗ್ಬಿಡುತ್ತೆ. ನೀವ್ ಒಂದ್ ಕಡೆ ಹೋಗ್ಬಿಡಿ, ನಾನೊಂದ್ ಕಡೆ ಹೋಯ್ತೀನಿ. ಅಕಸ್ಮಾತ್ ನಿಮ್ಗೆ ಏನೋ ಕಾಣಿಸೋದು ನನ್ನ ಕೂಗ್ರಿ, ನನಗೇನಾದ್ರು ಕಾಣಿಸೋದು ನಾನು ನಿಮ್ಮನ್ನ ಕೂಗ್ತೀನಿ. ಪ್ರಜ್ವಲ್ ಇರಿ ಬ್ರೋ. ಯಾರ್ಯಾರು? ನೀವು ಪ್ರಜ್ವಲ್, ನಾನು ಪ್ರಜ್ವಲ. ಹೆಂಗಾದ್ರೂ ಓಕೆ ಬ್ರೋ, ಏನು ಇದೇನಿಲ್ಲ. ಇಲ್ಲ ಅಲ್ಲ, ನಮ್ಮ ಹತ್ರ ಇರೋದು 2 ಕ್ಯಾಮ್ರಾ, ಎಲ್ಲಾರು ಸಪ್ರೇಟ್ ಹೋಗಕ್ ಆಗಲ್ಲ. ಅದಕ್ಕೋಸ್ಕರ ನಾನು ಶಾರು ಬ್ರೋನು ಆವಾಗ್ಲೇ ಹೋಗ್ತಿದ್ವಲ್ಲ, ಆ ತರ ಮತ್ತೆ ಎಕ್ಸ್ಪ್ಲೋರ್ ಮಾಡ್ತೀರಾ ಮಾಡಿ. ನಾನೇನಂತಂದ್ರೆ ನೆಗೆಟಿವ್ ಎನರ್ಜಿ ಆತರ ಇದ್ರ ಏನಾದ್ರು ಇದ್ರೆ ನನ್ ಕೈಯಲ್ಲಿ ಹೆಂಗಿದ್ರು ಈ ಬೊಂಬೆ ಇದೆ, ಅದನ್ನ ಹಿಡ್ಕೊಂಡು ನಾನು ಮೇಂಟೈನ್ ಮಾಡ್ತೀನಿ. ಸರಿ, ನಾವು ಆ ದಾರಿ ಅಲ್ಲ ನಿಮ್ಗೆ ಏನೇ ಇದ್ದಾದ್ರೂ ನಿಮ್ಗೆ ಕರಿತೀನಿ ಬ್ರೋ. ಚಿಕ್ಕ ಜಾಗನೂ ಬಿಡ್ಬೇಡಿ. ಅವ್ನ್ ಬಂದ್ರೆ ಬ್ರೋ ಅಲ್ಲೇ ನಿಂತ್ಕೊಬಿಡ್ರಿ, ಅವಾಗ ನಿಂತಿದ್ದಂಗೆ. ಯಾಕಂದ್ರೆ ಅಲ್ಲಿ ಆ ಕಡೆ ಒಂದ್ ಬಂದಿಲ್ಲ, ಅಲ್ಲೇ ನಿಂತ್ಕೊಬಿಡ್ರಿ ಅವ್ನ್ ಬಂದ್ರೆ. ಸರಿ, ನನಗ್ ಗೊತ್ತಿರಂಗ್ ಬರಲ್ಲ ಬ್ರೋ, ಇಷ್ಟೊತ್ತು ಟೈಮ್ ತಗೊಳಲ್ಲ ಯಾರಾಗ್ಲಿ. ಸರಿ ಅಣ್ಣ, ಬಾಯ್. ಪ್ರಜ್ವಲ್, ಅಣ್ಣ ಏನಾದ್ರೂ ನಿಮ್ಗೆ
ಇವಾಗ ಏನಾದ್ರು ನೋಡಿದ್ರೆ ಅದ್ರ ಮೇಲೆ ಡೌಟ್ ಅನ್ಸಿದ್ರೇನು ಬಿಡಬೇಡಿ, ಅದನ್ನ ಕರೀರಿ ಹೇಳ್ತೀನಿ. ಬ್ರೋ ಗೈಸ್ ಚಳಿ ಮಾತ್ರ ಹೆವಿಯಾಗಿ ಹೊಡಿತಾ ಇದೆ. ಚಳಿ ಸ್ವೆಟರ್ ಹಾಕೊಂಡ್ರು ಬ್ರೋ, ಜಾಕೆಟ್ ಹಾಕೊಂಡ್ರು ಚಳಿ ಹೊಡಿತೈತೆ ಬ್ರೋ. ಹೌದು. ಸೊ ಫ್ರೆಂಡ್ಸ್, ನಾನಾದರೆ ಇವಾಗ ಅವನೇನು ಕಲ್ದ ಅಂತ ಫುಲ್ ಕನ್ಫ್ಯೂಷನಲ್ಲಿದ್ದೀನಿ. ಕೋಲ್ಡು ತುಂಬ ಹೆವಿ ಆಗಿಬಿಡೈತೆ, ಮಾತಾಡೋಕ್ಕೂ ಆಗ್ತಾಯಿಲ್ಲ. ಬಟ್ ನನಗಾದರೆ ಒಂಥರ ವಿಚಿತ್ರವಾಗಿ ಅನುಭವ ಕೊಡ್ತಿದೆ ಈ ಲೊಕೇಶನ್. ಫುಲ್ ಹೋಗೆ. ಹಾಂ, ಹ್ಞೂ ಇಲ್ಲಿ ನೋಡಿ. ಅಲ್ಲ ಗೈಸ್, ನಾನು ಇವಾಗ ವೆದರ್ ತೆಗ್ದು ತೋರಿಸ್ಬಿಡ್ತಾ ಇದ್ದೆ. ಯಾಕೆ ತೋರಿಸ್ತಾ ಇಲ್ಲ ಅಂದರೆ, ಆ ವೆದರ್ ತೆಗ್ದಾಗ ಅಲ್ಲಿ ಲೊಕೇಶನ್ ತೋರಿಸುತ್ತೆ, ಅದಕ್ಕೆ ನಾನು ವೆದರ್ ತೋರಿಸ್ತಾ ಇಲ್ಲ ನಿಮಗೆ. ಇಲ್ಲ ವೆದರ್ ತೋರಿಸ್ಬಿಡ್ಬೋದಿತ್ತು. ಎಷ್ಟು ನೋಡಿ ಇಲ್ಲಿ ಇಲ್ಲ ಇಲ್ಲ ಇಲ್ಲಿ ನೋಡಿ ಹೋಗೆ. ಅದಕ್ಕೆ ಇವಾಗ ಅವರಿಬ್ಬರನ್ನ ಸಪ್ರೇಟಾಗಿ ನಾನು ಸಪ್ರೇಟಾಗಿ ಹೋಗಿ ನೋಡ್ತಾ ಇದ್ದೀರಿ, ಏನಾದರೂ ಸಿಗುತ್ತಾ, ಏನಕ್ಕೆ ಹತ್ತವನೆ, ಇಲ್ಲಿಗೆ ಅವ್ನಿಗೆ ಬೇಕಾಗಿರೋ ವಸ್ತು ಏನಾದರೂ ಇದೆಯಾ ಅಂತ ಅಂದ್ಬಿಟ್ಟು. ಮೇ ಬಿ ಅವ್ನು ಬಂದು ಆ ಮರ ಹತ್ರ ಅಲ್ತಿದ್ದ, ಅದಕ್ಕೋಸ್ಕರ ಇತ್ತು ಬಿತ್ತಲ್ಲ ಇಲ್ಲಿ, ತಲೆ ಮೇಲೆ ಬಿದ್ದಂಗೆ ಅನ್ನಿಸ್ತು ನನಗೆ. ಸೊ ಆ ಪಕ್ಷಿಗಳಿಗೋಸ್ಕರ ಬಂದವಣ ಏನಂತ ಗೊತ್ತಿಲ್ಲ. ಅಲ್ಲೊಂದು 2 ಮರಿ ಪಕ್ಷಿ ಇದೆ, ಏನೋ ಬಿದ್ದಂಗೆ ಫೀಲ್ ಆಯ್ತು ನನಗೆ. ನಮ್ಮ ಹುಡುಗರು ಅಷ್ಟು ದೂರದಲ್ಲಿದ್ದಾರೆ. ಅಲ್ಲ, ಈ ಕ್ಯಾಮ್ರನೇ ತೋರ್ತಾ ಇಲ್ಲ ಇದ್ರಿಗೆ. ಅಯ್ಯಪ್ಪ ಹೆಂಗ್ ಹೋದ್ನೋ ಗೊತ್ತಿಲ್ಲ ಗೈಸ್. ಇಲ್ಲಿ ನೋಡಿ ಫುಲ್ಲು ಮುಳ್ಳು ಕಾಣಿಸ್ತಾ ಇದೆಯಾ ಬ್ರೋ? ಮುಳ್ಳು ಬ್ರೋ, ಚುಸ್ತ. ಅಯ್ಯಪ್ಪ, ಹಾ ಇಲ್ಲೇ ಸೌಂಡ್ ಬರ್ತಿದ್ಯಲ್ಲ. ಅದು ಪಕ್ಷಿ ಇತ್ತಲ್ಲ, ಅದೇ ತರ ಮತ್ತೆ ಏನಾರು ಐತೆ ನೋಡಿ ಈಗ. ಬ್ರೋ ಬನ್ನಿ ಬನ್ನಿ. ಈ ಮರನೇ ನಮಗೆ ಟಾರ್ಗೆಟ್. ಬನ್ನಿ. ಓಡ್ಬಿಟ್ಟ ಬ್ರೋ. ಬ್ರೋ 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 ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಕ್ಯಾಮ್ರಾ ಮಲೇಶ್ ಏನಾಯ್ತಣ್ಣ? ಏನಾಯ್ತಣ್ಣ? ತಲೆಗೆ ಹೊಡೆದ ನೋಡು ಪ್ರಜ್ವಲ್, ನೋಡು ಪ್ರಜ್ವಲ್ ತಲೆಗೆ. ಅಣ್ಣ ರಕ್ತ ಅಣ್ಣ, ಅಣ್ಣ ರಕ್ತ ಬರ್ತಿದ್ಯಾ? ಜ್ವರ ಕೊಡ್ಬಿಟ್ಟ ಪ್ರಜ್ವಲ್ ಕೈಯಲ್ಲಿ, ತಲೆ ನೋಡ್ತಾ ಪ್ರಜ್ವಲ್. ಅಣ್ಣ ಅಣ್ಣ ಎದ್ದೋಳಿ, ಇರಿ ಅಣ್ಣ, ನಿಮಿಷ ಅವ್ರು ಕರ್ಕೊಂಬರ್ತೀನಿ. ಅವ್ನು ಯಾವಾಗ ಬರ್ತಾರೆ, ಹುಷಾರ್ ಪ್ರಜ್ವಲ್. ಟಾರ್ಚ್ಕೊಡಿ ಬ್ರೋ ಬ್ರೋ. ಯಾರದು? ಯಾರು? ಎಲ್ಲೋದೆ? ಯಾರದು? ಎಲ್ಲೋದೆ? ಯಾರು ನೀನು? ಪ್ರಜ್ವಲ್ ಕರೀತಾ ಇದ್ದಾನೆ. ಏನಾಯ್ತು ಪ್ರಜ್ವಲ್? ಹಾ, ಏನಾಯ್ತು? ಎಲ್ಲಿ? ಇಲ್ಲಿ ನೋಡಿ ಬ್ರೋ. ಏನ್ ಪ್ರಜ್ವಲ್ ಅದು ಅಷ್ಟೊಂದು? ಮಲ್ಲೇಶ್ ಬ್ರೋ, ಮಲ್ಲೇಶ್ ಬ್ರೋ, ಎಬ್ರಿಸಿ ಎಬ್ರಿಸಿ. ಬ್ರೆಡ್ ಆಗಿದೆ ಬ್ರೋ. ಎದ್ದೇಳಿ ಬ್ರೋ. ಹುಷಾರ್ ಬ್ರೋ. ನೀವ್ ಎದ್ದೇಳಿ ಬ್ರೋ. ಅವ್ನು ಅಟ್ಯಾಕ್ ಮಾಡ್ತಾವನೆ. ನಾನು ಸಿಕ್ಕಿಲ್ಲ, ಓಡೋಗ್ಬಿಟ್ಟ. ಹಿಡ್ಕೊಳ್ಳಿ. ತಲೆ ತಿರುಗ್ತೈತೆ. ಇಲ್ಲ ಹೋಗ್ಬಿಡೋಣ. ಬ್ಲಡ್ ಬರ್ತಿದ್ಯಾ? ಹೌದು ಪ್ರಜ್ವಲ್.
ಬನ್ನಿ ಬನ್ನಿ, ಹುಷಾರಾಗಿ ನಡೀರಿ ನೀವು. ಹಾಸ್ಪಿಟ್ಲಿಗೆ ಹೋಗೋದಾ ಬ್ರೋ? ಹ್ಞೂ ಬ್ರೋ, ಹ್ಞೂ ಬ್ರೋ. ನಾನು ಮುಂದೆ ಹೋಗ್ತೀನಿ. ಏನಾದ್ರೂ ಹಿಡ್ಕೊಳ್ಳಿ ಬ್ರೋ ಕೈಯಲ್ಲಿ, ಅವ್ನು ಅಟ್ಯಾಕ್ ಮಾಡ್ತಾನೆ. ನೀವು ಬನ್ನಿ ಬ್ರೋ, ನಾನು ಇದ್ದೀನಿ. ಮಾತಾಡಕ್ಕೂ ಆಗ್ತಾಯಿಲ್ಲ. ಸ್ವಲ್ಪ ಹಿಂದೆ ನಿಂತ್ಕೊಳ್ಳಿ ಬ್ರೋ. ಇಲ್ಲ ನಾನು ಸ್ವಲ್ಪ ಕೂತಿರ ಹೋಗ್ಬಿಡೋದು. ಬ್ರೋ ಫಸ್ಟ್ ಹೋಗಿ ಹಾಸ್ಪಿಟ್ಲಿಗೆ ಇದು ಮಾಡಿಬಿಡೋದು ಬ್ರೋ, ಆಮೇಲೆ ಮಾತಾಡಾಯ್ತು ಅಂತ. ಏನು ಆಮೇಲೆ ಮಾತಾಡೋದು ಬಿಡಿ. ಬ್ರೋ ಬ್ರೋ ಅಣ್ಣ ನಾನು ಹಿಡ್ಕೊಳ್ಳ. ಬ್ಲಡ್ ಜಾಸ್ತಿ ಹೋಗ್ತಿದ್ದಣ್ಣ. ನಾನು ಹಿಡ್ಕೋತೀನಿ ಬಾ ಪ್ರಜ್ವಲ್, ನಾನು ಹಿಡ್ಕೋತೀನಿ ಬಾ ಬ್ರೋ. ನೀ ಹಿಡ್ಕೋ ಪ್ರಜ್ವಲ್, ಇದು ನಾನು ಹಿಡ್ಕೋತೀನಿ. ಬ್ರೋ ಹಿಂದೆ ಗೊತ್ತಿದೆ. ಬ್ರೋ ಮತ್ತೆ ನಿಮ್ಗೇನೋ ಮಾಡ್ತಿರ್ತಾನೆ. ಈಗ ಬ್ಲಡ್ ಬರ್ತಿದೆ, ಹಿಡ್ಕೋತೀರಾ? ಬರ್ತಾ ಇದೆ ನೋಡಿ ಬ್ರೋ. ಗೈಸ್, ಮಲ್ಲೇಶ್ ಬ್ರೋಗೆ ಬ್ಲಡ್ ಬರ್ತಾ ಇದೆ. ಮುಂದೆ ಯಾರೂ ಇಲ್ಲ. ನಾನು ಅವನ್ನ ಹಿಂದೆ ಓಡೋದು ಯಾವುದು ಕಾಣಿಸ್ತಾ ಇಲ್ಲ. ಅದೇ ಫಾಗ್ ಕೂಡ ಜಾಸ್ತಿ ಆಗಿದೆ ಬ್ರೋ. ಇಲ್ಲಿಂದ ಸೇಫ್ ಇಲ್ಲ ಬ್ರೋ ಜಾಗ ಇವಾಗ. ಅಲ್ಲೋಗಿ ಮಾತಾಡೋದ ನಾವು. ಬಂದ್ವಿ ಅಣ್ಣ, ಇನ್ನೊಂದು ಸ್ವಲ್ಪ ಇನ್ನ ಸೌಂಡ್ ಬರ್ತಾನೆ ಇದೆ ಪ್ರಜ್ವಲ್. ಒಂದು ನಿಮಿಷ ಬ್ರೋ, ಕ್ಯಾಮ್ರಾ ಆಫ್ ಮಾಡಿ ಬ್ರೋ, ಆಮೇಲೆ ಮಾತಾಡೋದ. ಕ್ಯಾಮ್ರಾ ಆಫ್ ಮಾಡಿ ಆಮೇಲೆ ಮಾತಾಡೋದ. ಇಟ್ಕೊಳ್ಳಿ. ಹೆಂಗ ಅನ್ಸ್ತದೆ ಬ್ರೋ ಇವಾಗ ಸ್ವಲ್ಪ? ಬ್ರೋ ಈ ಸಿಕ್ಕಾಪಟ್ಟೆ ನೋತೈತೆ ಬ್ರೋ, ಏಟ್ ಜಾಸ್ತಿ ಬಿದ್ದಂಗಿದೆ. ಆಗ್ತಾಯಿಲ್ಲ, ಕಣ್ ತೆಗಿಯೋಕ್ಕೂ ಆಗ್ತಾಯಿಲ್ಲ, ಒಂಥರ ತಿರ್ಗ್ತಿದೆ ಬ್ರೋ ಕಣ್ಣೆಲ್ಲ. ಅದೇ ಇವಾಗ ಪ್ರಜ್ವಲ್ ನಾವು ಸೀದಾ ಹಾಸ್ಪಿಟ್ಲಿಗೆ ಹೋಗ್ಬಿಡೋಣ. ಅದೇ ಹಂಗೆ ಮಾಡೋದು. ಮಳೆಗೆ ಹೋದ್ರೆ ಇನ್ ರೀಸೆಂಟ್ ಆಗಿ ಇವಾಗ ನನಗೆ ನಡೆದಿರೋದು, ಇವಾಗ ಆಗಿರೋದಕ್ಕೂ ಇನ್ ಮನೆಯಲ್ಲೂ ಬಿಡಲ್ಲ ಅನ್ಕೊಂತೀನಿ ಬ್ರೋ. ಏನೋ ಬ್ರೋ ಈ ನಡುವೆ ಎಷ್ಟು ಜಾಸ್ತಿ ಬಿದ್ದೈತಾ? ಫುಲ್ ನನ್ ಕತ್ಲಲ್ಲಿ ಕಾಣಿಸಲ್ಲ, ಬಟ್ ಬ್ಲಡ್ ಬರ್ತಿದೆ. ಈ ರೀಸೆಂಟ್ ಆಗಿ ಮಾಡ್ತಿರೋ ಜಾಗ ಎಲ್ಲ ನಮ್ಗೆ ನಾನು ಓಡೋದೆ ಪ್ರಜ್ವಲ್ ಅವ್ನ ಹಿಂದೆ. ಅವ್ನ್ ಕಾಣಿಸ್ತಾ ಇಲ್ಲ, ನನ್ಗೊಂಚೂರ್ ಕಾಣಿಸ್ದ, ಆಮೇಲೆ ಕಾಣಿಸ್ತಾ ಇಲ್ಲ. ಫುಲ್ ಫಾಗು, ಕಾಣಿಸ್ತಾನೆ ಇಲ್ಲ ಮುಂದೆದೇನು. ನಾನು ಅದಕ್ಕೆ ಕರ್ದಿದ್. ಮತ್ತೆ ಹಿಡ್ಕೋಬೇಕು, ಬೇಕಲ್ಲ ಇವಾಗ. ಕ್ಯಾಮ್ರಾ ಬೇರೆ ನಿಮ್ಮ ಹತ್ರ ಹೊಂಟಿದೆ. ಇನ್ನೊಂದು ಗೊತ್ತಾಗ್ಲಿಲ್ಲ ಏನಂತಂದ್ರೆ, ಆ ಮರ ಹತ್ರ ಬಂದು ಅವನೇನೋ ಮಾಡ್ದ ಅಲ್ದ ಅಂತ ಅಂದ್ಬಿಟ್ಟು ನಾವು ಕನ್ಫ್ಯೂಷನ್ ಆದ್ರಿ ಗೊತ್ತಾ. ಸ್ಟಾರ್ಟಿಂಗ್ ಅಲ್ಲಿ ನಾವ್ ಎತ್ತಿತ್ತ ಆ ಮರದ ಹತ್ರ ಇಂದ ಬೊಂಬೆ ಬ್ರೋ, ಎಲ್ಲ ರಕ್ತ ಬಿದ್ಬಿಟ್ಟೈತಲ್ಲ. ರಕ್ತ ಬಿದ್ದಿದ್ಯಾ? ಸ್ಟಾರ್ಟಿಂಗ್ ಅಲ್ಲಿ ಬೊಂಬೆ ಏನ್ ಪ್ರಜ್ವಲ್, ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಬೊಂಬೆ ನೇತಾಡ್ತಾ ಇತ್ತು, ಕಿತ್ಕೊಂಡ ಗೊತ್ತಾ. ಆ ಬೊಂಬೆನ ಕಿತ್ಕೊಂಡ್ ಹೋಗವ್ ನನ್ ಕೈಯಲ್ಲಿಂದ, ಅವ್ನ ಹೊಡೆದ್ಬಿಟ್ಟು. ಬೊಂಬೆ ಎತ್ಕೊಂಡು ಬ್ರೋ ಅವ್ನ್ ಕಿತ್ತಿರೋದು ಆ ಬೊಂಬೆ ಹಿಡ್ಕೊಂಡು, ಒಂದ್ ಕೈಯಲ್ಲಿ ಆ ಬೊಂಬೆ ಹಿಡ್ಕೊಂಡು, ಒಂದ್ ಕೈಯಲ್ಲಿ ಕ್ಯಾಮ್ರಾ ಹಿಡ್ಕೊಂಡು, ಅವನ್ನ ಬೇರೆ ಲಾಕ್ ಮಾಡಿದೀನಿ ನನ್ ಕಾಲಲ್ಲಿ ಹಿಂಗೆ. ಆ ಬೊಂಬೆನ ಅವ್ನ್ ಕೀಳಕ್ ಟ್ರೈ ಮಾಡ್ತಾನೆ, ಆ ಬೊಂಬೆ ಬಿಡ್ತಾನೆ ಇಲ್ಲ. ನೀವ್ ಬಂದು ಅವ್ನ ಹಿಡ್ಕೊಂಡ್ ಬಿಡ್ತೀರಾ ಅಂತ ಅಂದ್ಬಿಟ್ಟು ನೋಡಿದ್ರೆ ಅವ್ನ್ ಲಾಸ್ಟ್ಗೆ ಆಗ್ಲಿಲ್ಲ. ಅವನು ಎದೆ ಮೇಲೆ ಒಂಥರ ಗುದ್ದ ತರ ಹಿಂಗ್ ಹೊಡೆದ ನೋಡಿ. ಆ ನೋವಿಗೆ ಆ ಬೊಂಬೆನ್ ಬಿಟ್ಬಿಟ್ಟೆ ನಾನು. ಹಂಗಾರೆ ಗೊಂಬೆದೇ ಇರೋದು. ಅಲ್ಲಂತೂ ಏನೋ ನಡೀತಿದೆ ಪ್ರಜ್ವಲ್, ಸೀರಿಯಸ್ ಆಗಿ. ಇಲ್ಲಣ್ಣ, ಫಸ್ಟ್ ಇವಾಗ ಹಾಸ್ಪಿಟ್ಲಿಗೆ ಹೋಗೋಣ, ಆಮೇಲೆ ಬೇರೆ ಏನಿದ್ರು ಮಾತಾಡ್ಕೊಳ್ಳೋಣ. ಸರಿ ಗೈಸ್, ಫಸ್ಟ್ ಏನು ಹೇಳ್ತೀರಾ, ಆಮೇಲೆ ಇದು ಮಾಡೋದ? ಏನಿದೆ ಏನ್ ಹೇಳ್ಬೇಕು ಫ್ರೆಂಡ್ಸ್, ಇವಾಗ ಏನಂತ ನಮ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಏನೇನ್ ಬಗ್ಗೆನೋ ಮಾತಾಡ್ತಾ ಇದೀರಿ. ಆ ಬೊಂಬೆನ ನಮ್ಗೆ ಆ ಟೈಮಲ್ಲಿ ನಮ್ಗೆ ಫ್ಲಾಶ್ ಆಗ್ಲಿಲ್ಲ. ಬಟ್ ಸೀರಿಯಸ್ ಆಗಿ ಅವ್ನು ಬಂದಿರೋದು ಆ ಬೊಂಬೆಗೋಸ್ಕರನೇ. ಆ ಬೊಂಬೆಗೂ ಆ ಜಾಗಕ್ಕೂ ಅಲ್ಲಿ ನಡೀತಿರೋ ಆ ಮನುಷ್ಯನ್ಗೂ ಏನೋ ಕನೆಕ್ಷನ್ ಇದೆ ಪ್ರಜ್ವಲ್. ಲಾಸ್ಟ್ ಅಲ್ಲೇ ಗೊತ್ತಾಗಿತ್ತು, ಅಲ್ಲಿವರೆಗೂ ಗೊತ್ತಾಗ್ಲಿಲ್ಲ ನೋಡಿ ಪ್ರಜ್ವಲ್. ಆಗ್ತಾ ಇಲ್ಲ, ಹೋಗ್ಬಿಡು. ಸರಿ ಫ್ರೆಂಡ್ಸ್, ಇದರ ಕಂಪ್ಲೀಟ್ ಡೀಟೇಲ್ಸ್ ಬಂದ್ಬಿಟ್ಟು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆದ್ರೆ ಲಿಂಕ್ ನ ಪಿನ್ ಮಾಡಿದೀನಿ. ಸೊ ಚೆಕ್ಔಟ್ ಮಾಡಿ.